ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಭಾನುವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಯೂಶ್ವಲಿ ಭಾನುವಾರ ಒಂದು ಸ್ವಲ್ಪ ಲೇಟಾಗಿನೇ ಎದ್ದಿರ್ತೀನಿ. ಅಂದರೆ ಯಾರು ಕೆಲಸಕ್ಕೆ ಹೋಗೋದಿರೋದಿಲ್ಲ, ಹಾಗೆ ಸ್ಕೂಲ್ ಹೋಗೋದಿರೋದಿಲ್ಲ ನೋಡಿ. ಹಾಗಾಗಿ ಒಂದು 8-8:30 ಎದ್ದಿರ್ತೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ಚಿಲ್ಲಿ ಚಿಕನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದ್ದೀನಿ, ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನನಗೆ ಮುಂದೆ ಮಾಡುವಂತಹ ರೆಸಿಪಿಗಳಿಗೆ ಮೋಟಿವೇಶನ್ ಸಹ ಆಗುತ್ತೆ. ಇನ್ನೂ ಹೆಚ್ಚು ಚೆನ್ನಾಗಿರುವಂತಹ ರೆಸಿಪಿಗಳನ್ನ ನಾನು ಸಹ ಶೂಟ್ ಮಾಡಿ ನಿಮಗೆ ಶೇರ್ ಮಾಡ್ಬೋದು. ಇನ್ನು ಭಾನುವಾರ ಒಂದು ಸ್ವಲ್ಪ ಎದ್ದೇಳೋದೇ ಲೇಟ್ ಆಗಿಬಿಟ್ಟಿರುತ್ತೆ. ಇನ್ನು ಎದ್ಮೇಲೆ ಬ್ರೇಕ್ಫಾಸ್ಟ್ ಮಾಡು, ಅದು ಮಾಡು, ಇದು ಮಾಡು ಅಂದರೆ ಟೈಮು ಸಹ ಬೇಗನೆ ಹೋಗ್ಬಿಡುತ್ತೆ. ಇನ್ನು ಬ್ರೇಕ್ಫಾಸ್ಟ್ ತಿಂದು ಅಡುಗೆ ಮಾಡೋಷ್ಟರಲ್ಲಿ ಟೈಮು ಜಾಸ್ತಿನೇ ಆಗಿರುತ್ತೆ ಅಂತ ನಾನು ಏನು ಮಾಡ್ತೀನಿ ಅಂದರೆ ಭಾನುವಾರ ಜಾಸ್ತಿ ತಿಂಡಿ ಮಾಡೋದಕ್ಕೇನು ಹೋಗೋದಿಲ್ಲ. ನಮ್ಮನೇಲಿ ತಿಂಡಿನೇ ಕಡಿಮೆ, ಅದರಲ್ಲೂ ಭಾನುವಾರ ಬಂದರೆ ಇದ್ದಿದ್ದು ಕಡಿಮೆನೇ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಿನ್ನೆ ನೈಟೇ ನಾನು ಶೇಂಗನೆಲ್ಲ ನೆನೆಸಿಟ್ಬಿಟ್ಟಿದ್ದೆ. ಹೆಲ್ತಿಗೆ ತುಂಬ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಅದರಿಂದ ಇವತ್ತು ಸಲಾಡ್ನ ಮಾಡಿಕೊಟ್ರೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ಹಾಗೆ ನನ್ನ ಹಸ್ಬೆಂಡ್ಗೂ ಸಹ ಈ ಥರ ಸಲಾಡ್ ಎಲ್ಲ ಇದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇವತ್ತು ಎಲ್ರಿಗೂ ಆಗೋ ಥರನೇ ಸಲಾಡ್ನ ಮಾಡ್ಕೊತಿದ್ದೀನಿ. ಈ ಶೇಂಗಾನ ನಾನು ನೈಟ್ ನೆನೆಸಿಟ್ಟಿದ್ದೆ ಅಲ್ವಾ, ಅದೊಂದು ಸ್ವಲ್ಪ ಸ್ಟೀಮ್ ಕುಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸೌತೆಕಾಯಿ, ಹಾಗೆ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ. ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆಹಣ್ಣು, ಹಾಗೆ ಚಾಟ್ ಮಸಾಲನ ಸೇರಿಸ್ಕೊತಿದ್ದೀನಿ. ಇಷ್ಟೇ ಸಾಕಾಗುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮನೇಲಿ ಮಾಡಿ ನೋಡಿ ನೀವು. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೂ ಸಹ ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊತಿದ್ದೀನಿ. ಇನ್ನು ಹಾಗೆ ಮನೇಲಿ ಪಪ್ಪಾಯನ್ನು ಸಹ ಇತ್ತಲ್ವ, ಇದ್ರ ಜೊತೆಗೆ ಪಪ್ಪಾಯನ್ನು ಕಟ್ ಮಾಡಿ ಕೊಟ್ಬಿಟ್ರೆ ಬೆಳಗಿನ ಬ್ರೇಕ್ಫಾಸ್ಟು ಹಾಗೆ ಹೋಗುತ್ತೆ ಅಂತ ಇವತ್ತು ಈ ಥರ ಪ್ಲ್ಯಾನಿಂಗ್ನ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಇನ್ನೇನು ಆಷಾಢ ಮುಗಿಯೋದಕ್ಕೆ ಬಂದೇ ಬಿಡ್ತು. ಆಷಾಢ ಮುಗಿದ್ಮೇಲೆ ಶ್ರಾವಣ ಬರುತ್ತಲ್ವ, ಶ್ರಾವಣದಲ್ಲಿ ನಾವು ನಾನ್ ವೆಜ್ಜನ್ನು ಮಾಡೋದಕ್ಕೆ ಹೋಗಲ್ಲ. ಶ್ರಾವಣ ಅಂತಲ್ಲ, ಗಣೇಶನ ಹಬ್ಬ ಆಗೋವರೆಗೂ ನಾವು ನಾನ್ ವೆಜ್ ಮಾಡೋದಕ್ಕೇನು ಹೋಗೋದಿಲ್ಲ. ಹಾಗಾಗಿ ಇವತ್ತೇ ಮಾಡಿಬಿಡೋಣ, ಅದಾದ ನಂತರ ಮತ್ತೆ ಮಾಡೋದಕ್ಕಾಗಲ್ಲ ಅಲ್ವಾ ಅಂತೇಳ್ಬಿಟ್ಟು ನಾನು ಇವತ್ತು ನಾನ್ ವೆಜ್ನ ಇಟ್ಕೊಂಡಿದ್ದೀನಿ ಇವತ್ತಿನ ದಿನ. ಇನ್ನು ಇವತ್ತು ಬಿಟ್ಟರೆ ನಾವು ಮತ್ತೆ ನಾನ್ ವೆಜ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಸೋಮವಾರ, ಹಾಗೆ ಮಂಗಳವಾರ, ಬುಧವಾರನೇ ಆದ ನಂತರನೇ ಅಮಾವಾಸ್ಯೆ ಬಂದುಬಿಡುತ್ತಲ್ವ. ಹಾಗಾಗಿ ನಮ್ಮನೇಲಿ ಮಂಗಳವಾರ ಎಲ್ಲ ತಿನ್ನೋದಕ್ಕಾಗಲ್ಲ. ಬುಧವಾರ ಮಾಡೋಣ ಅಂದರೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಲ್ವ, ಹಾಗಾಗಿ ಅವತ್ತಿನ ದಿನವೂ ಸಹ ತಿನ್ನೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಇವತ್ತೇ ಮಾಡ್ತಾಯಿದ್ದೀನಿ. ಇನ್ನು ಹಾಗೆ ವರಮಹಾಲಕ್ಷ್ಮಿ ಹಬ್ಬನೂ ಸಹ ಬಂತು. ಎಲ್ಲರ ಮನೇಲೂ ವರಮಹಾಲಕ್ಷ್ಮಿ ಹಬ್ಬದ ಕೆಲಸದ ಶುರು ಆಗಿದೆ ಅಂತ ಅಂದ್ಕೊತಿದ್ದೀನಿ. ಆದರೆ ನಾನು ಇನ್ನೂ ಯಾವುದೇ ಕೆಲಸನ ಶುರು ಮಾಡ್ಕೊಂಡಿಲ್ಲ. ಯಾಕಂದರೆ ಈ ಮನೆ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ವ, ಅವ್ರು ಏನಾದರೂ ಅಮಾವಾಸ್ಯೆ ಆದಮೇಲೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟ ಮೇಲೆ ಆ ಮನೆಗೆ ಹೋದ್ಮೇಲೆ ಅಲ್ಲೇನೇ ಹಬ್ಬ ಶುರು ಮಾಡ್ಕೊಳ್ಳೋಣ, ಮತ್ತೇನಕ್ಕೆ ಮನೆ ಕ್ಲೀನ್ ಮಾಡೋದು ಅಂತ ಅಂದ್ಕೊಂಡು ಮನೆಯನ್ನು ಕ್ಲೀನ್ ಮಾಡೋದಕ್ಕೇ ಹೋಗಿಲ್ಲ. ಇನ್ನು ನೋಡಬೇಕು, ಅವ್ರು ಕೊಡಲಿಲ್ಲ ಅಂದರೆ ಮನೆನ ಕ್ಲೀನ್ ಮಾಡಿಕೊಂಡು ನಾನು ಹಬ್ಬದ ಕೆಲಸನ ಶುರು ಮಾಡ್ಕೋಬೇಕು. ಅವ್ರು ಕೊಟ್ಟರೆ ಒಳ್ಳೆಯದು ಅಂತ ಅಂದ್ಕೊತಿದ್ದೀನಿ, ನೋಡಬೇಕಾಗತ್ತೆ. ಇನ್ನು ಇಲ್ಲಿ ಇವತ್ತಿನ ಬ್ರೇಕ್ಫಾಸ್ಟು ನಮ್ಮನೇಲಿ ಈ ಥರ ಸಿಂಪಲ್ಲಾಗಿ ಹೆಲ್ತಿಯಾಗಿ ಟೇಸ್ಟಿಯಾಗಿತ್ತು. ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಲ್ಲಿ ಬ್ರೇಕ್ಫಾಸ್ಟ್ನೂ ಸಹ ಮಾಡ್ತಾಯಿದ್ದೀವಿ. ಇವತ್ತಿನ ಬ್ರೇಕ್ಫಾಸ್ಟು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು. ಅದನ್ನೇ ಹೇಳ್ತಾಯಿದ್ರು ಅವರು. ಅವಲಕ್ಕಿ ಉಪ್ಪಿಟ್ಟು ಮಾಡೋ ಬದಲು ಈ ಥರ ನೋಡಿ ಸಲಾಡ್ಸ್ ಎಲ್ಲ ಇದ್ಬಿಟ್ರೆ ಹೆಲ್ತಿಯಾಗಿಯೂ ಸಹ ಇರುತ್ತೆ, ಆರಾಮಾಗಿ ಹೊಟ್ಟೆ ತುಂಬಾ ಸಹ ತಿನ್ಬೋದು ಅಂತ ಇದ್ದರು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಹೇರ್ಸಿಗೆ ಮೆಹಂದಿನ ಅಪ್ಲೈ ಮಾಡ್ಕೋಬೇಕಾಗಿತ್ತು. ಅದನ್ನು ಮುಗಿಸ್ಕೊಂಡು ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೆ. ಆ ರೆಸಿಪಿನ ನಿಮ್ಮ ಜೊತೆಗೆ ಶೂಟ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಒಂದು ಅರ್ಧ ಹೋಳಾಗುವಷ್ಟು ಈರುಳ್ಳಿ, ಹಾಗೆ 1-2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿ, ಇದನ್ನೆಲ್ಲ ಹಾಕ್ಕೊಂಡು ನೀರನ್ನ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊಂಬರ್ಬೇಕಾಗುತ್ತೆ. ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಹಾಗೆಯೇ ರುಬ್ಕೊಂಡು ತೊಗೊಂಬರ್ಬೋದು. ನಾನು ಸಹ ಇಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಂಡು ತೊಗೊಂಬಂದಿದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ತೋರಿಸ್ತಿದ್ದೀನಿ ನೋಡಿ ನಾನಿಲ್ಲಿ ಯಾವ ಥರ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಮೊದಲಿಗೆ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ವ ಪೇಸ್ಟು, ಅದನ್ನು ಸೇರಿಸ್ಕೊತಿದ್ದೀನಿ. ಅದನ್ನು ಸೇರಿಸ್ಕೊಂಡು ಒಂದು 1/4 ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಗೋಡಂಬಿ ಹಾಕಿಲ್ಲ ರುಬ್ಬೋದಕ್ಕೆ, ಹಾಗಾಗಿ ಮೊಸರನ್ನ ಸೇರಿಸ್ಕೊತಿದ್ದೀನಿ. ನೀವೇನಾದರೂ ಗೋಡಂಬಿ ಹಾಕಿದರೆ ಮೊಸರನ್ನ ಸ್ಕಿಪ್ ಮಾಡ್ಕೋಬಹುದು. ಮೊಸರನ್ನ ಹಾಕಿ ರುಚಿ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಇನ್ನು ಮೊಸರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊತಿದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಕಿರುವಂತಹ ಮಸಾಲೆ ಏನಿದೆ ಅಲ್ವಾ, ಪೂರ್ತಿಯಾಗಿ ಚಿಕನ್ಗೆ ಹಿಡ್ಕೋಬೇಕು. ಆ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಾಂದರೆ ರುಬ್ಬುವಾಗ್ಲೂ ಸಹ ಮೊಸರನ್ನ ಸೇರಿಸ್ಕೊಂಡು ರುಬ್ಕೊಂಡ್ಬಿಡ್ಬೋದು. ನಾನು ರುಬ್ಬುವಾಗ ಸೇರಿಸ್ಕೊಳ್ಳೋದು ಮರ್ತೇಬಿಟ್ಟೆ, ಹಾಗಾಗಿ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಮೊಸರನ್ನ. ಇನ್ನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು.
ಟೈಮ್ ಇದ್ದರೆ ಇದನ್ನು ನೆನೆಯೋದಕ್ಕೂ ಸಹ ಇಡ್ಬೋದು. ನನ್ನ ಹತ್ರ ಟೈಮ್ ಇರಲಿಲ್ಲ, ಹಾಗಾಗಿ ಒಗ್ಗರಣೆ ಮಾಡ್ಕೊತ ಇದ್ದೀನಿ. ಇನ್ನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತ ಇದ್ದೀನಿ. ಎಣ್ಣೆ ಕಾದಾದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಯಿ ಜೀರಾ, 2 ಲವಂಗ, ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆ, ಒಂದೇ ಒಂದು ಪಲಾವ್ ಎಲೆನ ಸೇರಿಸ್ಕೊತ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತ ಇದ್ದೀನಿ. ಉದ್ದುದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿ, ಆವಾಗ ಗ್ರೇವಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ಇನ್ನು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಆದ ನಂತರ ಇದಕ್ಕೆ ನಾವೇನು ಮ್ಯಾಗಿನೇಟ್ ಮಾಡಿ ಇಟ್ಟಿದ್ವಲ್ವ ಚಿಕನ್ನು, ಅದನ್ನು ಸೇರಿಸ್ಕೊತ ಇದ್ದೀನಿ. ಚಿಕನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗಲೇ ನೀರನ್ನ ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಮೊಸರು ಹಾಗೆ ನಾವು ಉಪ್ಪೆಲ್ಲ ಹಾಕಿರ್ತೀವಿ ನೋಡಿ, ಅದು ಸಹ ನೀರು ಬಿಡ್ತಾ ಇರುತ್ತೆ ಚಿಕನ್ನು. ಹಾಗಾಗಿ ಫಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನೀರನ್ನ ಸೇರಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಮೊದಲೇ ನಾವು ನೀರು ಸೇರಿಸ್ಕೊಂಡ್ಬಿಟ್ರೆ ಚಿಕನ್ನು ಕುದೀತಾ ಇರುವಾಗ ಅದು ಸಹ ನೀರು ಬಿಟ್ಕೊಂಡು ಗ್ರೇವಿ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇನ್ನೂ ಒಂದು 5 ನಿಮಿಷ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಚಿಕನ್ಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸಾಕಾಗುತ್ತೆ ಎಷ್ಟು ನೀರು. ಈ ಚಿಲ್ಲಿ ಚಿಕನ್ ಗ್ರೇವಿ ಜಾಸ್ತಿ ಇದ್ರೆ ಅಷ್ಟಾಗಿ ಚೆನ್ನಾಗಿರಲ್ಲ. ಹಾಗಾಗಿ ಯಾಕಂದರೆ ಇದಕ್ಕೆ ಕಾಯಿ ಏನೋ ನಾವು ರುಬ್ಬಿ ಹಾಕಿರೋದಿಲ್ಲ ನೋಡಿ, ಹಾಗಾಗಿ ಇನ್ನು ನೀರನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡ್ತೀನಿ. ಹಾಗೆ ಇದ್ರ ಜೊತೆಗೇ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊತ ಇದ್ದೀನಿ. ಯಾಕಂದರೆ ಇದಕ್ಕೆ ನಾವು ರುಬ್ಬೋದಕ್ಕೆ ಮಸಾಲೆ ಏನೂ ಹಾಕಿರೋದಿಲ್ಲ, ಹಾಗಾಗಿ ಒಂಚೂರು ಫ್ಲೇವರ್ಫುಲ್ ಆಗಿರಲಿ ಅನ್ನೋ ಕಾರಣಕ್ಕೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊತ ಇದ್ದೀನಿ. ಇಷ್ಟೇ ಸಾಕಾಗುತ್ತೆ. ಇದಕ್ಕೆ ಮಸಾಲೆ ಜಾಸ್ತಿ ಏನು ಮಸಾಲೆ ಬೇಕಾಗೋದಿಲ್ಲ. ಇನ್ನು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೋಬೇಕಾಗತ್ತೆ. ಕರಿಬೇವಿನ ಸೊಪ್ಪು ಹಾಕೊಂಡ್ರೆ ಚಿಲ್ಲಿ ಚಿಕನ್ ಏನಿದೆ ಅಲ್ವಾ, ಅದು ಫ್ಲೇವರ್ಫುಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಬಂದಿರುತ್ತೆ. ಹಾಗಾಗಿ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೋಬೇಕಾಗುತ್ತೆ. ಇವಾಗ ನಾವೇನು ನೀರು ಹಾಕಿದ್ದೀವಲ್ವ, ಅದು ಒಂದು ಸ್ವಲ್ಪ ಕಡಿಮೆ ಆಗಬೇಕು. ಆವಾಗ ಚಿಕನಲ್ಲಿ ನೀಟಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಿರುತ್ತೆ. ಹಾಗಾಗಿ ಇನ್ನು ಅದನ್ನ ಲಿಡ್ನ ಕ್ಲೋಸ್ ಮಾಡಿ ನಾನು ಸಹ ಇಲ್ಲಿ ಕುದಿಸ್ಕೊತ ಇದ್ದೀನಿ. ಹಾಗೆ ಒಂದು 5 ರಿಂದ 10 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ನಾನು ಈ ಚಿಕನ್ನ ಬೇಯಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗೆ ನೀವು ಅದರದ್ದು ಗ್ರೇವಿನೂ ಸಹ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಇದು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ರೆಡಿನೇ ಆಗೋಯ್ತು. ಚಿಲ್ಲಿ ಚಿಕನ್ನು ಸಖತ್ ಟೇಸ್ಟಿಯಾಗಿರುತ್ತೆ. ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಯಾಕಂದರೆ ಪುದೀನ ಎಲ್ಲ ಹಾಕಿರ್ತೀವಿ ನೋಡಿ. ಹಾಗಾಗಿ ಇನ್ನು ಇವತ್ತು ನಮ್ಮ ಮನೇಲಿ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಚಿಕನ್ ಸಾಂಬಾರು ಹಾಗೆ ಚಿಲ್ಲಿ ಚಿಕನ್ನು ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಚಿಲ್ಲಿ ಚಿಕನ್ ಮಾತ್ರ ನನ್ನ ಮನೇಲಿ ಎಲ್ರಿಗೂ ಸಹ ಇಷ್ಟ ಆಯಿತು. ಇನ್ನು ಹಾಗೆ ಅದ್ರ ಜೊತೆಗೆ ಚಿಕನ್ ಫ್ರೈನೂ ಸಹ ಮಾಡಿದ್ದೀನಿ. ಇನ್ನು ಇವತ್ತೇ ಲಾಸ್ಟ್ ಅಲ್ವಾ ನಾನ್ ವೆಜ್ ತಿನ್ನೋದು, ಹಾಗಾಗಿ ಇವತ್ತು ಸಹ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅಂತ ಹೇಳ್ಬೋದು. ಚಿಕನ್ ಫ್ರೈ ಹಾಗೆ ಬೆಳಗ್ಗೆನೇ ಕಡಕ್ ರೊಟ್ಟಿನೂ ಸಹ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮುದ್ದೆ ಜೊತೆಗೆಲ್ಲ ನಮಗೆ ಅಷ್ಟಾಗಿ ಇಷ್ಟ ಆಗೋದೇ ಇಲ್ಲ ಚಿಕನ್ ಸಾಂಬಾರು, ಹಾಗಾಗಿ ಬೆಳಗ್ಗೆನೇ ಕಡಕ್ ರೊಟ್ಟಿನೂ ಸಹ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಅದ್ರ ಜೊತೆಗೆ ಸಲಾಡು ಹಾಗೆ ವೈಟ್ ರೈಸು. ನೀವು ಎಷ್ಟೇ ಅಡುಗೆ ಮಾಡಿ ನಮ್ಮ ಮನೇಲಿ ವೈಟ್ ರೈಸ್ ತಿನ್ನಲಿಲ್ಲ ಅಂದರೆ ಹೊಟ್ಟೆ ತುಂಬದಂಗೆ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ವೈಟ್ ರೈಸನ್ನು ಸಹ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಪ್ಲೇಟಿಂಗ್ನು ಸಹ ಮಾಡಿದ್ದೀನಿ ನೋಡಿ ನಮ್ಮ ಮನೇಲಿ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ. ಚಿಕನ್ ಫ್ರೈ, ಚಿಕನ್ ಸಾಂಬಾರು ಹಾಗೆ ಅದ್ರ ಜೊತೆಗೆ ಚಿಲ್ಲಿ ಚಿಕನ್ನು, ಸಲಾಡು ಹಾಗೆ ರೊಟ್ಟಿ. ನಮ್ಮ ಮನೇಲಿ ಮುದ್ದೆ ಅಷ್ಟಾಗಿ ಇಷ್ಟಪಡೋದಿಲ್ಲ ಚಿಕನ್ ಸಾಂಬಾರೆಲ್ಲ ಮಾಡಿದಾಗ, ಹಾಗಾಗಿ ನಾನು ರೊಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಇದೆಲ್ಲ ಅಡುಗೆ ಮಾಡೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಊಟ ಟೈಮ್ ಆಗೇ ಬಿಟ್ಟಿತ್ತು. ಇನ್ನು ನಾನು ಸಹ ಸ್ನಾನನೆಲ್ಲ ಮುಗಿಸ್ಕೊಂಡು ಇಲ್ಲಿ ಎಲ್ಲರೂ ಒಟ್ಟಿಗೆ ಊಟನ ಮುಗಿಸ್ತಾ ಇದ್ದೀವಿ. ವಾರದಲ್ಲಿ ಒಂದು ಸರಿನಾದರೂ ನಾವು ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಯಾಕಂದರೆ ನನ್ನ ಹಸ್ಬೆಂಡು ಸಿಗೋದಿಲ್ಲ ನಮಗೆ, ಬೆಳಗ್ಗೆ ಹೋದ್ರೆ ಅವರು ಬರೋದೇ ಮತ್ತು ಸಂಜೆ ಅಥವಾ ನೈಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟಿರ್ತಾರಲ್ವ, ಹಾಗಾಗಿ ವಾರದಲ್ಲಿ ಒಂದಿನಾದರೂ 3 ಹೊತ್ತೂ ಸಹ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ನಾವು ಇಲ್ಲಿ. ಹಾಗೆ ಇಲ್ಲಿ ನನ್ನ ಹಸ್ಬೆಂಡು ಮೂವಿ ಹಾಕಿದ್ರು, ಮೂವಿ ನೋಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ಇನ್ನು ಅಡುಗೆ ಮಾಡೋದೊಂದು ಕೆಲಸ ಆದರೆ ಊಟ ಆದಮೇಲೆ ಅದ್ರ ಮೇಲೆ ಕೆಲಸ ಇರುತ್ತಲ್ವ, ಅದೊಂದು ಕೆಲಸ ನನಗೆ. ಊಟನೆಲ್ಲ ಮುಗಿಸ್ಕೊಂಡು ಕಸ ಗುಡಿಸಿ ಪಾತ್ರೆನೆಲ್ಲ ತೊಳೆದು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನು ಸುಮಾರು ದಿನ ಆಗಿತ್ತು ಪಿಜ್ಜಾನ ತಿಂದಿರಲಿಲ್ಲ ನಾನು. ಸುಮಾರು ದಿನ ಎಲ್ಲ ಒಂದು 2-3 ವರ್ಷನೇ ಆಗಿತ್ತು ಪಿಜ್ಜಾನ ತಿಂದಿರಲಿಲ್ಲ. ಹಾಗಾಗಿ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಅವರು ಆರ್ಡ್ರ್ ಮಾಡಿದರು. ಕಾಂಬೋ ಸೆಟ್ ಇತ್ತಂತೆ, ಹಾಗಾಗಿ ಕಾಂಬೋ ಸೆಟ್ಟನ್ನೇ ಆರ್ಡ್ರ್ ಮಾಡಿದ್ದೀವಿ. ಪಿಜ್ಜಾ ಹಾಗೆ ಅದ್ರ ಜೊತೆಗೆ ಗಾರ್ಲಿಕ್ ಬ್ರೆಡ್ಡು ಹಾಗೆ ಫ್ರೆಂಚ್ ಫ್ರೈಸು, ಒಂದು ಪೆಪ್ಸಿ ಕೊಟ್ಟಿದ್ದಾರೆ. ಇದು ಸಾಕಾಗುತ್ತೆ ನಮಗೆ, ಯಾಕಂದರೆ ಊಟ ಮಾಡಿದ್ದೆ ಒಂದು ಸ್ವಲ್ಪ ಲೇಟ್ ಆಗಿತ್ತಲ್ವ, ಹಾಗಾಗಿ ಕಡಿಮೆನ ಆರ್ಡ್ರ್ ಮಾಡೋಕ್ಕೆ ಹೇಳಿದ್ದೆ ನಾನು. ಈ ಥರ ಆರ್ಡ್ರ್ ಮಾಡಿದ್ದಾರೆ. ನನ್ನಂತರೂ ಎಷ್ಟು ದಿನ ಆಗಿತ್ತು ಅಂದರೆ ಪಿಜ್ಜಾ ತಿಂದೇನೆ. ಇವತ್ತು ಪಿಜ್ಜಾ ನೋಡಿದ ತಕ್ಷಣ ಫಸ್ಟು ನಾನೇ ತಿಂತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಟೇಸ್ಟ್ ನೋಡ್ತಾ ಇದ್ದೀನಿ. ಸಕ್ಕ ಟೇಸ್ಟಿಯಾಗಿತ್ತು. ಪಿಜ್ಜಾ ಯಾರಿಗೆಲ್ಲ ಇಷ್ಟ ಆಗಲ್ಲ ನೋಡಿ, ಜಂಕ್ ಫುಡ್ ಅಂತ ಗೊತ್ತು, ಆದ್ರೂ ಸಹ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಪಿಜ್ಜಾನ. ಹಾಗೆಯೇ ಇನ್ನು ಪಿಜ್ಜಾನೆಲ್ಲ ತಿಂದಾದ ನಂತರ 1-2 ಪ್ರಾಡಕ್ಟ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಮೀಶೋದಲ್ಲಿ, ಅದು ಸಹ ಬಂದಿತ್ತು. ಅದನ್ನು ಇಲ್ಲಿ ನೋಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಇದು 2 ಪ್ರಾಡಕ್ಟು. ಇದು 2 ಉಯ್ಯಾಲೆ ಥರ ಇದೆ ಅಲ್ವಾ, ಹ್ಯಾಂಗ್ ವಾಲು, ಅದನ್ನು ತೊಗೊಂಡಿದ್ದೀನಿ. ನೋಡೋದಕ್ಕೆ ಎಷ್ಟು ಕ್ಯೂಟಾಗಿತ್ತು ಅಂದರೆ
ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಇದ್ರ ಮಧ್ಯದಲ್ಲಿ ಯಾವುದಾದ್ರೂ ಆರ್ಟಿಫಿಷಿಯಲ್ ಪಾಟ್ನ ಇಟ್ಬಿಟ್ಟು ಹಾಲ್ನ ಡೆಕೋರೇಟ್ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಈ ಮನೆಗೆಲ್ಲ ನಾವು ನೆಕ್ಸ್ಟ್ ಹೋಗುವಂಥ ಮನೆ ಸ್ವಲ್ಪ ಹಾಲ್ ಚೆನ್ನಾಗಿದೆ, ಹಾಗಾಗಿ ಅಲ್ಲಿ ಈ ಥರ ಪಾಟ್ನೆಲ್ಲ ಇಟ್ಬಿಟ್ಟು ಹಾಲ್ನ ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ವಾ ಅಂತ ತೊಗೊಂಡಿದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ಗೆ ತೋರಿಸ್ತಾ ಇದ್ದೆ, ನೋಡ್ರಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ. ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಕಣ್ಣಿಂದ ನೋಡ್ಬಿಟ್ಟು ತೊಗೊಂಬರೋ ಪ್ರಾಡಕ್ಟೇ ಒಂಥರ ಇರ್ತವೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂತಹ ಪ್ರಾಡಕ್ಟೇ ಒಂಥರ ಇರ್ತವೆ. ನೋಡೋದಕ್ಕೆ ಚೆನ್ನಾಗಿ ಕಾಣ್ತವೆ ಅವು, ಆದರೆ ನಮ್ಮ ಕೈಗೆ ಬಂದ ಮೇಲೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಯಾವ ಥರ ಇಲ್ಲ ಅಂತ ಹೇಳ್ಬಿಟ್ಟು. ಈ ಥರದ್ದು ಏನಾದ್ರು ತೊಗೊತೀನಿ ಅಂದರೆ ನನಗೆ ನಾನು ಚಿಕ್ಕಪೇಟೆ ಕರ್ಕೊಂಡು ಹೋಗ್ತೀನಿ, ಅಲ್ಲೆಲ್ಲ ಚೆನ್ನಾಗಿರ್ತವೆ, ಹಾಗೆ ಕಡಿಮೆ ಪ್ರೈಸಲ್ಲೂ ಸಹ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ಇವಾಗ ಏನು ನೋಡಿದ್ರಲ್ವ ಉಯ್ಯಾಲೆ ಅದೊಂದು ಸ್ವಲ್ಪ ಚಿಕ್ಕದಾಯಿತು, ಚಿಕ್ಕಪೇಟೆಗೆ ಹೋದರೆ ಚೆನ್ನಾಗಿರೋದು ಸಿಗ್ತೈತಲ್ವ ಅಂತ ಹೇಳ್ತಾಯಿದ್ರು. ಫ್ಲವರ್ಸಿಗೂ ಅಷ್ಟೇ ಹಾಗೇನೆ ಅಂದರು, ಕಡಿಮೆ ಬೆಲೆಗೆ ಇನ್ನೂ ಚೆನ್ನಾಗಿರೋಂತಹ ಕ್ವಾಲಿಟಿದು ಸಿಗ್ತಿತ್ತಲ್ವ, ಯಾಕೆ ಆರ್ಡ್ರ್ ಮಾಡ್ಕೊಂಡೆ ಅಂತ ಅಂದರು. ಅಂದರೆ ನಾನು ನೋಡಿದ ತಕ್ಷಣನೇ ಇಷ್ಟ ಆಯ್ತಲ್ವ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಏನಾದರೂ ಬೇಕಾದರೆ ಹೇಳು, ಚಿಕ್ಕಪೇಟೆಯಲ್ಲಿ ಹೋಗ್ಬಿಟ್ಟು ತೊಗೊಂಬರೋಣ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು. ಇನ್ನು ಇದನ್ನೆಲ್ಲ ನೋಡಿ ಹಾಗೆ ಮತ್ತೆ ಪ್ಯಾಕಿಂಗ್ನ ಹಾಗೆ ಇಟ್ಕೊಂಡ್ಬಿಟ್ಟೆ, ಯಾಕಂದರೆ ಈ ಮನೇಲಿ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.